ಅವ್ರು ನಮಗ್ ಸಿಕ್ತಿದ್ದಿದ್ದು ಎಷ್ಟೊತ್ತು? ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಷ್ಟೇ. ನಮ್ಗೊಂದು ಅರ್ಧ ಮುಕ್ಕಾಲು ಗಂಟೆ ನಮ್ ಜೊತೆಗಿನ ಅವರ ನಮ್ಮ ಇದು. ಆಮೇಲೆ ಇಡೀ ಅವ್ರ ಕ್ಲಾಸ್ಗಳಲ್ಲೇ ಇರ್ತಿದ್ರು. ಹೀಗೆ ಕಳಿತಾ ಬಂದಾಗ ಅವ್ರ ತಂದೆ ಅಜ್ಜಂಗ್ ಹುಷಾರಿಲ್ಲ ಅಂತ ಒಂದ್ಸರಿ ಆಗತ್ತೆ, ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಆಗತ್ತೆ. ಅದಾದಾಗ ಅವರಿಗೆ ಹೋಗೋದಕ್ಕೆ ದುಡ್ಡಿರಲ್ಲ, ಬಸ್ ಚಾರ್ಜಿಗೂ ಸಮೇತ ದುಡ್ಡಿರಲ್ಲ. ಆವಾಗ ಬಂದು ಮೆಸ್ಸಲ್ಲಿ ಹಿಂಗೆ ನಮಗೆ ವಿಷಯ ಗೊತ್ತಾಗುತ್ತೆ, ನಮ್ಮ ಮೈದ್ನಂಗೆ ವಿಷಯ ಗೊತ್ತಾಗುತ್ತೆ. ನಮಗೆ ಹೇಳ್ತಾರೆ ಮತ್ತೆ ಹಿಂಗೆ ಆಗೋಗಿದೆ ಅಂತೇಳಿ. ಅವಾಗ ನಾನು ಕರೆದು 500 ರೂಪಾಯಿನ ಕೊಡ್ತೀನಿ. ಅಂದ್ರೆ ನೋಡಪ್ಪ, ನಮ್ಮ ಸ್ಥಿತಿನೂ ಹಿಂಗಿದೆ, ನಾವು ಈಗಷ್ಟೇ ಬಂದಿರೋರು, ಇದು ತಗೋ ಅಂತೇಳಿ 500 ರೂಪಾಯಿನ ದರ್ಶನ್ ಕೈಲಿ ನಾವು ಕೊಡ್ತೀವಿ. ಕೊಟ್ಟಾಗ ಅವ್ರು ಅದನ್ನ ತಗೊಂಡು ಅದು ಹೇಗೆ ಮೈಸೂರಿಗೆ ತಲುಪ್ತಾರೆ ಅನ್ನೋದನ್ನ ಅವರು ಈಗಾಗಲೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಆಮೇಲೆ ಅವರು ನಾವೇನ್ ಅನ್ಕೊಂಡ್ವಿ, ಮೋಸ್ಟ್ಲಿ ಅವರು ಮೈಸೂರಿಗೆ ಅಪ್ಪ ಹೋದ್ಮೇಲೆ ಅಥವಾ ಅಪ್ಪಂಗೆ ಹುಷಾರಿಲ್ಲ ಅಂತ ಹೋದವ್ರು ಮತ್ತೆ ಬರಲ್ಲ ಅಂತ ಅನ್ಕೊಂಡಿದ್ವಿ.